ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ ನಾ ಇದಕ್ಕೆ ಒಂದು ವಿಡಿಯೋ ಮಾಡಕ್ ಬಂದೇನಂದ್ರೆ ದುಃಖದ ಸಂಗತಿ. ನಿನ್ನೆ ಸಾಯಂಕಾಲ ಬಂದಂತ ಒಂದು ದುಃಖದ ಸಂಗತಿ. ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ನಟರು ಮತ್ತು ರಂಗಭೂಮಿಯ ಹಾಸ್ಯ ನಟರಾದಂಥ ರಾಜು ತಾಳಿಕೋಟೆಯವರು ಇನ್ನಿಲ್ಲ ಅಂತಂದು ಸುದ್ದಿ ಬಂತು ನಿನ್ನೆ. ಭಾಳ ನೋವಿನ ಸಂಗತಿ. ಯಾಕಂದ್ರೆ ಮೊದಲಿನ ದಿವಸದೊಳಗೆ ನಾವೊಂದು ಸ್ವಲ್ಪ ಅವಾಗ SSLC ಸೆಕೆಂಡ್ ಇಯರ್ ಇದ್ದಂಗೆ 2010-15 ರಾಜು ತಾಳಿಕೋಟಿ ಸರ್ ಅವ್ರದ್ದು ಟಿಕೆಟ್ ಸಿಗ್ತಿಲ್ಲ. ಅಷ್ಟು ಗದ್ದಲ. ಬನಶಂಕರಿ ಜಾತ್ರೆ ಒಳಗೆ ಕಲಿಯುಗದ ಕುಡುಕ ಒಂದ್ಸಲ ಹಾಕಿದ್ರು. ಅವಾಗ ಕಲಿಯುಗದ ಕುಡುಕ ಹಾಕ್ಯಾರ ಬಿಟ್ರೆ ಸಿಕ್ಕಾಪಟ್ಟೆ ಸಲ ಹಾಕ್ಯಾರ. ಅಂದ್ರೆ ಅವ್ರದಂತ ಒಂದು ಹಾಸ್ಯ ಪ್ರಜ್ಞೆ ಯಾರಿಗೂ ಇದ್ದಿದ್ದಿಲ್ಲ. ಅಷ್ಟು ಒಂದು ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಅವರು. ಅವರ ದೊಡ್ಡ ಅಭಿಮಾನಿಗಳು ನಾವೆಲ್ಲ. ಅವಾಗ ಅವ್ರೆಲ್ರ ಕಂಡ್ರ ಒಂದು ಸೆಲ್ಫಿ ತಗೊಳಕ್ ಓಡುಗೋರು ನಾವು ಅವಾಗ. ಈಗೂ ಕೂಡ ಅಷ್ಟ ಪ್ರೀತಿ. ಈಗ ಒಂದು ಗದಗ್ನಲ್ಲಿ ಒಂದ್ಸಲ ಇದ್ದಾಗ ಕೂಡ ಒಂದು ಫೋಟೋ ಹೊಡ್ಸ್ಕೊಂಡೆ ಅವ್ರ ಜೊತೆ. ಅಷ್ಟು ಪ್ರೀತಿ ಅಭಿಮಾನಿಗಳಂದ್ರೆ ಇದನ್ನ ಮಾಡ್ತಿದ್ರ. ಏನೋ ದೇವ್ರ ಒಂದು ಶೂಟಿಂಗ್ ಅಂತ ಹೋದಾಗ ಈ ತರ ಆಗಿದ್ದು ಬೇಸರದ ಸಂಗತಿ. ಒಂದು ಎಲ್ಲರೂ ಮನಸ್ಸನ್ನ ಗೆದ್ದಂತ ಒಂದು ಕಲಾವಿದರವರು. ನಮಗೂ ಕೂಡ ನಾನು ಒಂದು 2 ಸಲ ಅಷ್ಟ ಭೇಟಿಯಾಗಿದ್ದೇವ್ರನ್ನ. ಒಂದು ಕಲಾವಿದರ ಅನ್ನುವಂಥ ಸೊಕ್ಕ ಅವ್ರಿಗೆ ಇರಲಿಲ್ಲ. ಯಾಕಂದ್ರೆ ನೋಡ್ಯಾವ ನಾವು ಅವ್ರನ್ನ. ನಾನು ದೊಡ್ಡವ ಅಂತಂದು ಒಟ್ಟ ಇದ್ದಿದ್ದಿಲ್ಲ. ಯಾಕಂದ್ರೆ ಒಂದು ಕಲಾವಿದರನ್ನ ಅಷ್ಟ ಪ್ರೀತಿ ಅಂತ ನೋಡೋರು. ಅವರು ಸಹ ಕೆಲಸ ಮಾಡುವಂಥವ್ರನ್ನು ಕೂಡ ಅಷ್ಟೇ ಸಹ ಪ್ರೀತಿ ಅಂತ ನೋಡೋರು. ಹಿಂಗಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಮನೆಯವ್ರಿಗೆ ದುಃಖ ಭರಿಸುವಂತ ಶಕ್ತಿ ಆ ದೇವ್ರು ಕೊಡ್ಲಿ ಅಂತಂದು ನಾವು ಕೇಳ್ಕೊತೀವಿ. ಕಲಿಯುಗದ ಕುಡುಕ ಕ್ಯಾಸೆಟ್ ಒಂದು ದೊಡ್ಡ ರೆಕಾರ್ಡ್ ಮಾಡಿತ್ತು ಅವಾಗ. ಆವಾಗಿನ ಕಾಲದಾಗ ಎಲ್ಲಾರು ನೋಡಿದ್ರು ಕೂಡ ಕಲಿಯುಗದ ಕುಡುಕ ಅನ್ನೋರು. ಹಿಂಗಾಗಿ ಒಂದು ಬೇಜಾರದ ಸಂಗತಿ. ಅವ್ರು ಇನ್ನೂ ಆಕ್ಟಿಂಗ್ ಮಾಡ್ಬೇಕಿತ್ತು, ಮತ್ತು ಪಿಕ್ಚರ್ ಒಳಗೆ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ. ಒಂದು ಅವ್ರ ಜೊತೆ ಬಿಗ್ ಬಾಸ್ನಾಗ ಇದ್ದಾಗೂ ಸಹ ನೋಡ್ಯಾವ ಅವ್ರದ್ದು ಒಂದು ಮುಗ್ಧತೆಯನ್ನ. ಅವರು ಹೊರಗಡೆ ಅವ್ರ ಬಗ್ಗೆ ಹಿಂಗ್ ಸಿಟ್ಟಿರ್ಬೋದು, ಹಂಗಿಂಗ್ ಅನ್ಬೋದು. ಬಟ್ ಈ ಬಿಗ್ ಬಾಸ್ ಒಳಗೂ ಕೂಡ ಅವರ ಒಂದು ಮುಗ್ಧತೆಯನ್ನ ನೋಡಿ ಕೈ ಬಿಡ್ಬಿಟ್ಟಿದ್ದೇವೆ ನಾವು. ಉತ್ತರ ಭಾಷೆಯ ಸೊಗಡನ್ನ ಇಡೀ ಪಿಕ್ಚರ್ ಒಳಗೆ ಉತ್ತರ ಭಾಷೆ ಸೊಗಡನ್ನ ಮಾತಾಡ್ರ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಅಷ್ಟ ಪ್ರೀತಿ ಅವರಿಗೆ. ಏನ್ ಮಾಡಬೇಕು, ಬೇಜಾರದ ಸಂಗತಿ. ಏನ್ ಮಾಡಕ್ಕಾಗಲ್ಲ. ದೇವ್ರು ಯಾವಾಗ ಕರಿತಾನ ಅವಾಗ ಹೋಗಬೇಕಾಗತ್ತ ನಾವು. ಅದು ಇಷ್ಟು ಬೇಗ ದೇವ್ರ ಹೃದಯನ ನಿಂದ್ರಿಸ್ಬಾರ್ದಿತ್ತು. ಏನ್ ಮಾಡೋದು. ಅವ್ರ ಮನೆಯವ್ರಿಗೆ ದುಃಖ ಭರಿಸುವಂತ ಶಕ್ತಿ ಆ ದೇವ್ರು ಕೊಡ್ಲಿ ಅಂತಂದು ದೇವರಲ್ಲಿ ಪ್ರಾರ್ಥಿಸೋಣ. ನಮಸ್ಕಾರಗಳು.